ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಹಾನಿಯಾದ ಬೆಳೆಗಳ ಸಮೀಕ್ಷೆ ಕೈಗೊಳ್ಳಲು ಆಗ್ರಹ. ನಾಲತವಾಡ ಕಳೆದ ಹಲವು ದಿನಗಳಿಂದಲೂ ಸುರಿಯುತ್ತಿರುವ ಸತತ ಮಳೆಗೆ ರೈತರ ನಾನಾ ಬೆಳೆಗಳು ಜಲಾವೃತಗೊಂಡು ಹಾನಿಗೀಡಾಗಿದ್ದು, ತಕ್ಷಣವೇ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ಬೆಳೆ ಸಮೀಕ್ಷೆ ಕೈಗೊಳ್ಳುವ ಮೂಲಕ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಮೈಬೂಬ್ ಕುಳಗೇರಿ ನೇತೃತ್ವದಲ್ಲಿ ಉಪ ತಹಶೀಲ್ದಾರ್ ಮೂಲಕ ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಿಲ್ಲದ ಮಳೆಯ ಪರಿಣಾಮ ಬೆಳೆಯಲಾದ ಹತ್ತಿ, ತೊಗರೆ, ಸಜ್ಜೆ, ಮೆಕ್ಕೆ, ಹೆಸರು, ಸೂರ್ಯಕಾಂತಿ ಬೆಳೆಗಳ ಹಳದಿ ಬಣ್ಣ ಪಡೆದುಕೊಂಡು ಹಾನಿಯಾಗಿವೆ. ರೈತರು ಪ್ರತಿ ವರ್ಷಕ್ಕೆ ನಷ್ಟ ಅನುಭವಿಸುತ್ತಿರುವಂತಾಗಿದೆ. ಸಂಕಷ್ಟದಲ್ಲಿರುವರು ರೈತರು ಈಗಾಗಲೇ ಬೆಳೆಗಳಿಗೆ ಗೊಬ್ಬರ, ಕೀಟನಾಶಕ ಖರೀದಿಸಿ ನಷ್ಟ ಅನುಭವಿಸುತ್ತಿದ್ದಾರೆ. ಶೀಘ್ರವೇ ಜಿಲ್ಲಾಧಿಕಾರಿಗಳು ತಾಲೂಕಾಡಳಿತಕ್ಕೆ ಸೂಚನೆ ನೀಡುವ ಮೂಲಕ ಬೆಳೆ ಸಮೀಕ್ಷೆ ಕೈಗೊಂಡು ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಂಘಟಕದ ಮೈಬೂಬ್ ಕುಳಗೇರಿ, ಬಸವರಾಜ್ ಹಂಪನಗೌಡರ್, ಬಸವರಾಜ್ ಕಸ್ಬೇಗೌಡರ್, ಸಂಗಣ್ಣ ಕೆಂಚನಗುಡ್ಡ, ವೀರೇಶ್ ಹಂಪನಗೌಡರ್, ಗುರಪ್ಪ ಕೆಂಚನಗುಡ್ಡ, ದೌಲ್ ಸಾಬ್ ಜಮಾಲ್ಪುರ್, ಮುದುಕಪ್ಪ ಕೆಂಚನಗುಡ್ಡ ಹಾಗೂ ಶರಣಪ್ಪ ಹಂಪನಗೌಡರು ಸೇರಿದಂತೆ ರೈತರಿದ್ದರು. ವಿಜಯಪುರವರೆಗೆ ವಿಷಯ ಅತಿಯಾದ ಮಳೆಯಿಂದ ಬೆಳೆ ಹಾನಿಯಾದ ಬಗ್ಗೆ ಮಾನ್ಯರೇ, ನಾವು ನಾಲತವಾಡದ ಕಾಯಂ ಗ್ರಾಮ ನಿವಾಸಿಯಾದ ಎಲ್ಲ ರೈತರು ವಿನಂತಿಸಿಕೊಳ್ಳುವುದೇನೆಂದರೆ, ಅತಿಯಾದ ಮಳೆಯಿಂದ ಅತಿವೃಷ್ಟಿಯಾಗಿ ನಾಲತವಾಡ ಗ್ರಾಮದ ಎಲ್ಲ ರೈತರ ಜಮೀನಿನಲ್ಲಿ ಇರುವಂಥ ಎಲ್ಲ ಬೆಳೆಗಳು ನಾಶವಾಗಿ ಹೋಗಿದ್ದು, ಈ ಅತಿವೃಷ್ಟಿಯಿಂದ ಎಲ್ಲ ನಾಲತವಾಡದ ಗ್ರಾಮದ ರೈತರು ಸಂಕಷ್ಟದಲ್ಲಿದ್ದು, ಜೀವನ ನಡೆಸಲು ಬೆಳೆಯ ಮೂಲ ಆದಾಯವಾಗಿದ್ದರಿಂದ ಎಲ್ಲ ಬೆಳೆಯೂ ನಾಶವಾದ್ದರಿಂದ ರೈತರಿಗೆ ವಾರ್ಷಿಕ ಆದಾಯ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರವನ್ನು ವಿತರಿಸಬೇಕೆಂದು ಈ ಮೂಲಕ ಎಲ್ಲ ನಾಲತವಾಡದ ಗ್ರಾಮ ರೈತರು ಹಾಗೂ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಇದರಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವ ಅರ್ಜಿ. ತಮ್ಮ ವಿಶ್ವಾಸಿಗಳು. ಧನ್ಯವಾದಗಳು. ನಾವು ಕೊಟ್ಟಂಥ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕಳಿಸಲಾಗಿದೆ. ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಮುದ್ದೇಬೇಳ ತಾಲೂಕು ಅಧ್ಯಕ್ಷ ಆದಂಥ ನಮ್ಮ ರೈತರಿಗೆ ಏನು ಅನುಕೂಲ ಆಗಬೇಕಪ್ಪ ಅಂದ್ರೆ, ಮಳೆ ಹೆಚ್ಚಾಗಿ ಬೆಳೆ ಹಾನಿಗೆ ಅದು ನಾವು ಡಿ ಸಿ ಅವರಿಗೆ ಏನು ಮನವಿ ಮಾಡ್ಕೋತೀವಿ ಅಂದ್ರೆ, ಏನೇ ಆದರೂ ಪರಿಹಾರ ಸೂಕ್ಷ್ಮವಾಗಿ ಏನು ಸಿದ್ದರಾಮಯ್ಯ ಅವರು ನಮ್ಮ ರೈತರಿಗೆ ಏನು ಇದು ಮಾಡ್ಯಾರ ಅದು ಸೂಕ್ಷ್ಮವಾಗಿ ಅವ್ರು ನಮ್ಮ ರೈತರಿಗೆ ಮುಟ್ಟಲಿ ಅಂತೇಳಿ ನಾನು ನವ ಕರ್ನಾಟಕ ತಾಲೂಕು ಅಧ್ಯಕ್ಷ ಆಗಿ ನಾನು ಅದನ್ನು ಆಗ್ರಹಿಸಿದ್ದೀನಿ. ಒಂದು ವೇಳೆ ಇದು ಆಗಲಿಲ್ಲ ಅಂದ್ರೆ ನಾವು ಇದಕ್ಕೆ ಹೋರಾಟ ಕೂಡ ನಾವು ಸಿದ್ಧರಿದ್ದೀವಿ ಅಂತೇಳಿ ನಾ ಹೇಳೋಕ್ಕೆ ಈ ಮುಖಾಂತರ ಬಯಸ್ತೇನೆ, ಮಾಧ್ಯಮ ಮುಖಾಂತರ.